ಅಂಡ್ ಒಂದು ವಿಷಯ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ವಿತ್ ಸರ್ಪ್ರೈಸ್ ಮೀ ವಾಸ್, ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಾ 1980s ಅಲ್ಲಿ HIV ಬಗ್ಗೆ ಏನ್ ಸ್ಟಿಗ್ಮಾ ಇತ್ತು, ಹೌದು, ಪೈಲ್ಸ್ ನ ಬಗ್ಗೆ ಅಥವಾ ನಿಮ್ಮ ಫೀಲ್ಡ್ ನ ಯಾವುದೇ ಒಂದು ಇಶ್ಯೂಸ್ ನ ಬಗ್ಗೆ ಆ ಸ್ಟಿಗ್ಮಾ ಇದೆ ಅಂತ. ಅಂಡ್ ಸುಮಾರು ಜನ ಇದನ್ನ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅನ್ಕೊಳ್ತಾರೆ ಪೈಲ್ಸ್ ನ ಅಂತ. ನಿಜವಾಗ್ಲೂ ನಂಗೆ ಇದು ಗೊತ್ತಿರಲಿಲ್ಲ. ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಶಾಕಿಂಗ್. ಎಸ್, ಆಕ್ಚುಲಿ 80s ಅಲ್ಲಿ HIV ನ ಹೇಗೆ ಟ್ರೀಟ್ ಮಾಡ್ತಿದ್ರು ಅಂತ ಹೇಳಿದ್ರೆ, HIV ಅಂದ ತಕ್ಷಣ ಒಂಥರ ಅವ್ರಿಗೊಂದು ಬ್ರ್ಯಾಂಡಿಂಗ್ ಮಾಡ್ಬಿಡ್ತಿದ್ರು, ಇದು ಸೆಕ್ಷುಯಲ್ ಟ್ರಾನ್ಸ್ಮಿಷನ್ ಅಂತ. ಅಫ್ಕೋರ್ಸ್ ಸೆಕ್ಷುಯಲ್ ಟ್ರಾನ್ಸ್ಮಿಷನ್ ಅಂತೂ ಬರ್ತಿತ್ತು, ಬಟ್ 80s ಅಲ್ಲೆಲ್ಲ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಹಳ್ಳಿಗಳಲ್ಲಿ, ಒಂದೇ ಇಂಜೆಕ್ಷನ್ 10 ಜನಕ್ಕೆ ಕೊಡೋರು. ಸೊ ಅಲ್ಲಿಂದನೇ HIV ಬಂದಿತ್ತು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೆ HIV ಬಂದಿತ್ತು, ಬಟ್ ಆದ್ರೆ HIV ಸೆಕ್ಷುಯಲ್ ಟ್ರಾನ್ಸ್ಮಿಷನ್ ಆಗಿದೆ ಅಂತ ಒಂದು ಬ್ರ್ಯಾಂಡಿಂಗ್ ಆಗ್ತಿತ್ತು. ಇವತ್ತು ಎಷ್ಟೋ ಜನ ಪೈಲ್ಸು, ಫಿಷರು, ಫಿಸ್ಚುಲಾ ಸಮ್ ಕೈಂಡ್ ಆಫ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ತುಂಬ ಜನರಿಗೆ ಇವತ್ತು ಮನಸ್ಸಲ್ಲಿದೆ. ಎರಡನೇದು, ಈ ಗೇಸ್ ಇರ್ತಾರಲ್ಲ ಮೇಡಮ್, ಗೇಸ್ ಅಂಡ್ ಟ್ರಾನ್ಸ್ಜೆಂಡರ್ಸ್, ಸೊ ಅವರಿಗೆಲ್ಲ ಬಿಕಾಸ್ ದೇ ಯೂಸ್ ಅ ಡಿಫರೆಂಟ್ ರೂಟ್ ಫಾರ್ ಸೆಕ್ಷುಯಲ್ ಆಕ್ಟಿವಿಟಿ, ಅವರಲ್ಲಿ ಪೈಲ್ಸು, ಫಿಷರು, ಫಿಸ್ಚುಲಾಸು ತುಂಬ ಆಗತ್ತೆ. ಸೊ ಯಾಕೆ ಜನ ಇದನ್ನ ಸಂಕೋಚ ಪಡ್ತಾರೆ ಅಂತ ಹೇಳಿದ್ರೆ, ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಅಂತ, ಎರಡು ಇದೇನೋ ದೇವ್ರು ಕೊಟ್ಟ ಶಾಪ ಅಂತ ಕೆಲವರು ಹಳ್ಳಿ ಜನ. 30th ಐ ಆಮ್ ಗೋಯಿಂಗ್ ಟು ಮುಂಬೈ ಟು ಆಪರೇಟ್ ಆನ್ ಎ ವೆರಿ ಬಿಗ್ ಬಾಲಿವುಡ್ ಸ್ಟಾರ್, ವೆರಿ ವೆರಿ ಬಿಗ್. ನನ್ನ ಹತ್ರ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ, NDA, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅಂತ. ನನಗೆ ಆಗಿತ್ತು ಅಂತ ನೀವೆಲ್ಲೂ ಬಾಯ್ ಬಿಡಂಗಿಲ್ಲ ಅಂತ. ಪ್ಲಸ್ ಯಾಕೆ, ಒಂದು ಕ್ಲೋಸ್ ಫ್ರೆಂಡ್ ಒಬ್ರು ಜಿಲ್ಲಾಧಿಕಾರಿ ಇರ್ತಾರೆ, ಅವ್ರು ಯಾವುದೇ ಒಂದು ದೊಡ್ಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿರ್ತಾರೆ, ಅವ್ರಿಗೆ ಫಿಸ್ಚುಲಾ ಆಗಿರುತ್ತೆ. ಅವ್ರೇನ್ ಮಾಡ್ತಾರೆ, ಫಿಸ್ಚುಲಾ ನನ್ನ ಹಾಸ್ಪಿಟಲ್ಗೆ ಬರಬೇಕಾದ್ರೆ ಫಸ್ಟ್ ಇನ್ಸ್ಟ್ರಕ್ಷನ್ ನನಗವರು, ನಾನು IAS DC ಅಂತ ಯಾರಿಗೂ ಹೇಳಬಾರ್ದು, ನಂಬರ್ 1 ಕಂಡೀಷನ್. ನಂಬರ್ 2, ನಾನು ಬ್ಯಾಕ್ ಡೋರಿಂದ ಬರ್ತೀನಿ, ಬ್ಯಾಕ್ ಡೋರಿಂದ ಹೋಗ್ತೀನಿ. ಮೂರನೇದು ಮೇಡಮ್, ಅವರು ಬರಬೇಕಾದ್ರೆ ಬೆಂಗಳೂರಿಗೆ ಅವರು ಅಫಿಷಿಯಲ್ ಕಾರಲ್ಲಿ ಬರಲ್ಲ, ಅಫಿಷಿಯಲ್ ಡ್ರೈವರ್ ಜೊತೆ ಬರಲ್ಲ, ಒಂದು ಪ್ರೈವೇಟ್ ಟ್ಯಾಕ್ಸಿನ ಹೈರ್ ಮಾಡಿ ಲೋಕಲ್ ಮ್ಯಾನ್ ತರ ಟ್ಯಾಕ್ಸಿ ಡ್ರೈವರ್ ಗೊತ್ತಿಲ್ಲ ಇವರು ಜಿಲ್ಲಾಧಿಕಾರಿ ಅಂತ. ಎಷ್ಟು ಜನಕ್ಕೆ ಸಂಕೋಚ, ನಾಚಿಕೆ, ಮುಜುಗರ ಅಂತ ಹೇಳಿದ್ರೆ ಇದನ್ನ ಯಾರು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಹೆಂಡತಿ ಮಕ್ಳ ಹತ್ರ ಶೇರ್ ಮಾಡಲ್ಲ, ಗಂಡ ಹೆಂಡತಿ ಹತ್ರ ಶೇರ್ ಮಾಡಲ್ಲ, ಮಕ್ಕಳು ತಂದೆ ತಾಯಿ ಜೊತೆ ಶೇರ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಲ್ಲ. ಹಾಗಾಗಿ ಶೇರ್ ಮಾಡದೇ ಇದ್ದದಕ್ಕೆ ಪ್ರತಿಯೊಂದು ಪೇಷಂಟ್ ನಮ್ಮ ಹತ್ರ ಬರ್ತಾರಲ್ಲ, ಬರೋದು ತುಂಬಾ ಕೆಟ್ಟ ಸ್ಟೇಜಲ್ಲಿ ಬರ್ತಾರೆ, ವರ್ಸ್ಟ್ ಸ್ಟೇಜಲ್ಲಿ ಬರ್ತಾರೆ. ಆ ಸ್ಟೇಜಲ್ಲಿ ಏನಾದರೂ ಒಂದು ಸರ್ಜರಿ ಮಾಡಲೇಬೇಕು. 100ಕ್ಕೆ 85 ಜನಕ್ಕೆ ನಮ್ಮ ಹತ್ರ ಬರೋರಿಗೆ ಆಪರೇಷನ್ ಬೇಕಾಗತ್ತೆ, ಬರೋದೆಲ್ಲ ಅಡ್ವಾನ್ಸ್ ಸ್ಟೇಜಲ್ಲೇ ಬರ್ತಾರೆ. ಆದ್ರೆ ನೋಡಿ ಸರ್, ಇವಾಗ ಯಾರೇ ಒಬ್ರು ಡಾಕ್ಟರ್ ಅವರ ಕೈಗುಣ ನಮ್ಗೆ ಇಷ್ಟ ಆಗಿದೆ, ಅವ್ರು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಎಂದಾಗ ಆ ವರ್ಡ್ ಆಫ್ ಮೌತ್ ಇರುತ್ತೆ. ನಾವ್ ಇನ್ನೊಬ್ರಿಗೆ ಹೇಳ್ತೀವಿ, ಅವ್ರು ಮತ್ತೊಬ್ರಿಗೆ ಹೇಳ್ತಾರೆ. ಬಟ್ ನಿಮ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಯಾರು ಯಾರಿಗೂ ಹೇಳಲ್ಲ. ದೋ 5 lakh ಹ್ಯಾಪಿ ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ನಿಮ್ಮ ಸೇವೆಯನ್ನ, ಅಂಡ್ ಮೋರ್ ದನ್ 50,000 ಸರ್ಜರೀಸ್. ಯಾರು ಹೋಗಿ ಹೇಳ್ಕೊಳಲ್ಲ ದಟ್ ನಂಗೆ ಪೈಲ್ಸ್ ಆಗಿತ್ತು, CM ಪರಮೇಶ್ವರ್ ಸರ್ ಆಪರೇಟ್ ಮಾಡಿದ್ದು ಅಂತ. ಇಲ್ಲಿ ಯಾರು ಮಾಡಿದ್ರು ಅನ್ನೋದು ಪಾಯಿಂಟ್ ಆಗಲ್ಲ, ನನಗೆ ಪೈಲ್ಸ್ ಆಗಿತ್ತು ಅನ್ನೋದು ಪಾಯಿಂಟ್ ಆಗ್ಬಿಡುತ್ತೆ. ಸೊ ನಮ್ಮ ಫೀಲ್ಡಲ್ಲಿ ಪೇಷಂಟ್ಗೆ ಹೇಳ್ತೀವಿ, ಒಂದು ವಿಡಿಯೋ ಕೊಡ್ತೀರಾ ಅಂತ. ಹೆಣ್ಮಕ್ಳು ಒಂದು ವಿಡಿಯೋ ಕೊಡಿ ಅಂತ. ಸರ್ ನಾನು ಕೊಡಲ್ಲ ಸರ್ ವಿಡಿಯೋನ ಅಂತ. ಯಾಕೆ? ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ನಂಗೆ ಪೈಲ್ಸ್ ಆಗಿದೆ ಅಂತ. ನಾನು ನೋಡಿ, ನೀವು 15 ವರ್ಷ ಸಫರ್ ಮಾಡಿದ್ದೀರಾ, 25 ವರ್ಷ ಸಫರ್ ಮಾಡಿದ್ದೀರಾ. ನಿಮ್ಮ ಒಂದು ವಿಡಿಯೋಯಿಂದ ಒಂದು ಹೆಣ್ಮಗಳು ಆ ವಿಡಿಯೋ ನೋಡಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅಂದಾಗ ಕೆಲವು ಹೆಣ್ಮಕ್ಳು ಟೆಸ್ಟಿಮೋನಿಯಲ್ಸ್ ಕೊಟ್ಟಿದ್ದಾರೆ. ಕೆಲವರು ನನ್ನ ಫೇಸ್ನ ಬ್ಲರ್ ಮಾಡಿ ಅಂತಾರೆ, ಕೆಲವರು ಪರವಾಗಿಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ 98% ದಯವಿಟ್ಟು ನಾನು ಕೊಡಲ್ಲ ಅಂತಾರೆ.